ನಕಲಿ ಔಷಧದ ಜಾಲಕ್ಕೆ ವಿದೇಶದ ನಂಟಿರುವಂಥ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳ ಲೇಬಲ್ ಅನ್ನು ಬಳಸಿಕೊಂಡು ನಕಲಿ ಔಷಧವನ್ನು ಮಾರಾಟ ಮಾಡ್ತಾ ಇದ್ದಂಥ ಜಾಲವನ್ನು ಭೇದಿಸ್ತಾರೆ. ಆದರೆ ಈಗ ಇದರ ಹಿಂದೆ ವಿದೇಶದ ನಂಟಿದೆ ಅನ್ನುವಂಥ ಸ್ಫೋಟಕ ವಿಚಾರ ಬಯಲಾಗಿದೆ. ದಂಧೆಯ ಪ್ರಮುಖ ಆರೋಪಿ ಸೇರಿದಂತೆ 3 ಜನ ಅರೆಸ್ಟ್ ಆಗಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳ ಕೇಡ್ಡಾಕ್ಕೆ ಕಿಂಗ್ ಪಿನ್ ಪ್ರಶಾಂತ್ ಬಿದ್ದಿದ್ದಾನೆ. ನಾಗರಬಾವಿಯ ಪ್ರಶಾಂತ್ ಆತನ ಸಹಚರರು ಕೇಡ್ಡಾಕ್ಕೆ ಬಿದ್ದಿದ್ದಾರೆ. ಅಜರ್ಬೈಜಾನ್ನಿಂದ ಕರ್ನಾಟಕಕ್ಕೆ ಬರುವ ವೇಳೆ ಲಾಕ್ ಆಗಿದ್ದಾರೆ. ಕರ್ನಾಟಕಕ್ಕೆ ಕಡಿಮೆ ಬೆಲೆ ಔಷಧಿಯನ್ನು ತರುವ ವೇಳೆ ಬಂಧನ ಆಗಿದೆ. ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ತಪಾಸಣೆಯ ವೇಳೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ರಾಜ್ಯಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಬರ್ತಾರೆ SIT ಅಧಿಕಾರಿಗಳು. ಪ್ರಶಾಂತ್ ಪತ್ತೆಗೆ ಲುಕೌಟ್ ನೋಟಿಸನ್ನು ಅಧಿಕಾರಿಗಳು ಹೊರಡಿಸಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ CK ತಾಂಡ್ಯದ ಫಾರ್ಮ್ ಹೌಸ್ ಬಳಿ ದಾಳಿ ಮಾಡಿದಾಗ ನಕಲಿ ಔಷಧದ ಜಾಲ ಇರೋದು ಪತ್ತೆಯಾಗಿತ್ತು. ಅಕ್ರಮವಾಗಿ ನಡೆಯುತ್ತಿದ್ದ ಔಷಧಗಳ ಪ್ಯಾಕಿಂಗ್ ಘಟಕದ ಮೇಲೆ ತಾವರೆಕೆರೆ ಠಾಣೆ ಪೊಲೀಸರು ದಾಳಿ ಮಾಡ್ತಾರೆ. ಈ ವೇಳೆ ಘಟಕದ ಒಡೆತನ ನಾಗರಬಾವಿಯಲ್ಲಿರುವ ಪ್ರಶಾಂತ್ ಅವರಿಗೆ ಸೇರಿದ್ದು ಅನ್ನೋದು ತಿಳಿದು ಬಂದಿತ್ತು. ಆದರೆ ಈ ಕಾರ್ಯಾಚರಣೆ ಮುನ್ನವೇ ಅಂದರೆ ಆಗಸ್ಟ್ 8ರಂದೇ ಔಷಧ ಖರೀದಿ ಸಂಬಂಧ ಆತ ಅಜರ್ಬೈಜಾನ್ ದೇಶಕ್ಕೆ ತೆರಳಿದ್ದ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಇನ್ನಷ್ಟು ಹರಿತಗೊಳಿಸಿದ್ದಾರೆ. ಪ್ರಶಾಂತ್ ಬಂಧನ ಆಗಿದೆ, ವಿದೇಶದ ನಂಟಿರೋದು ಬಯಲಾಗಿದೆ. ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನಕಲಿ ಔಷಧ ಜಾಲದ ಒಂದೊಂದೇ ಮಜಲುಗಳು ಈಗ ತೆರೆದುಕೊಳ್ತಾ ಇದ್ದಾವೆ. ಸದ್ಯಕ್ಕೆ ಈ ಹೊತ್ತಿಗೆ ಏನಿದೆ ನಿಮ್ಮ ಹತ್ರ ಮಾಹಿತಿ ಅಭಿಷೇಕ್? ಬೇಸಿಕಾಗಲೇ ಏನು ಆಗಸ್ಟ್ 8ನೇ ತಾರೀಕು ಈತ ದುಬೈಗೆ ಹೋಗ್ತಾನೆ. ದುಬೈನಿಂದ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಂತರ ಆಗಸ್ಟ್ 18ನೇ ತಾರೀಕು ಯಾವಾಗ ರೈಡ್ ಆಗುತ್ತೋ ಆ ರೈಡ್ ಆದಂತಹ ಸಂದರ್ಭದಲ್ಲಿ ದುಬೈನಿಂದ ಅಜರ್ಬೈಜಾನ್ಗೆ ಎಸ್ಕೇಪ್ ಆಗ್ತಾನೆ. ಇಲ್ಲಿ ಈಗಾಗಲೇ ಏನು SIT ಅಧಿಕಾರಿಗಳು ಒಂದು ಟೀಮನ್ನು ಫಾರ್ಮ್ ಮಾಡಿ ನಂತರ CID ಮುಖಾಂತರ ಇಂಟರ್ಪೋಲ್ನ ಕನೆಕ್ಟ್ ಮಾಡಿದಂತಹ ಒಂದು ಕಾರಣದಿಂದಾಗಿ ಇರುವಂತಹ ದೇಶದ ಎಲ್ಲ ಕಡೆ ಕೂಡ ಪ್ರಶಾಂತ್ನ ಫೋಟೋಗಳು ಸರ್ಕ್ಯುಲೇಟ್ ಆಗುತ್ತೆ ಮತ್ತು ಅದರ ಗಂಭೀರತೆ ಅಂದರೆ ಆ ಒಂದು ಪ್ರಕರಣದ ಗಂಭೀರತೆಯ ಒಂದು ವರದಿ ಕೂಡ ಇಂಟರ್ಪೋಲ್ ಮುಖಾಂತರ ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಸಾಕಷ್ಟು ಕಣ್ಣಿಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ. ಬೇರೆ ಬೇರೆ ದೇಶದಲ್ಲಿ ಇದೇ ರೀತಿಯಾಗಿ ಅಜರ್ಬೈಜಾನ್ನಲ್ಲಿ ಕೂಡ ಅಲ್ಲಿ ಏರ್ಪೋರ್ಟ್ನಲ್ಲಿ ಈತ ನಕಲಿ ಮೆಡಿಸಿನ್ಗಳನ್ನು ತರುವಂತಹ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಬಳಿ ಸಿಕ್ಕಿ ಬಿದ್ದಿರುವಂತಹ ಒಂದು ಘಟನೆ ನಡೆದಿದೆ. ಹೀಗಾಗಿ ಇಮಿಡಿಯೇಟ್ ಆಗಿ ಅಜರ್ಬೈಜಾನ್ ದೇಶದ ಇಂಟರ್ಪೋಲ್ ಅಂದರೆ ಕಸ್ಟಮ್ಸ್ ಅಧಿಕಾರಿಗಳೇನಿದ್ರೆ ಭಾರತಕ್ಕೆ ಒಂದು ಇನ್ಫಾರ್ಮನ್ನು ಮಾಡ್ತಾರೆ. ಈ ರೀತಿಯಾದಂತಹ ವ್ಯಕ್ತಿ ಅಂದರೆ ನೀವು ಕಳಿಸಿದಂತಹ ಫೋಟೋಸ್ಗಳಾಗಿರಬಹುದು, ಇದೇ ರೀತಿಯಾದಂತಹ ಒಂದು ಅಫೆನ್ಸನ್ನು ಮಾಡಿರುವಂತಹ ವ್ಯಕ್ತಿ ಇಲ್ಲಿ ಸಿಕ್ಕಿದ್ದಾನೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟಂತಹ ಒಂದು ಕಾರಣದಿಂದಾಗಿ ಆತನನ್ನು ಈಗಾಗಲೇ ಸೆಕ್ಯೂರ್ ಮಾಡಲಾಗಿದೆ. SIT ಅಧಿಕಾರಿಗಳು ಈಗಾಗಲೇ ಆತನನ್ನು ಬಂಧನ ಅಂದರೆ ಅಲ್ಲಿಂದ ಕರೆತರುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಇನ್ನೇನು 2 ದಿನಗಳಲ್ಲಿ ಆತ ನಗರಕ್ಕೆ ಬಂದ ಬಳಿಕ ಈ ಇಡೀ ಪ್ರಕರಣದ ಜಾಲ ಏನಿದೆ ಸಂಪೂರ್ಣವಾಗಿ ಹೊರಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈತ ಪ್ರಶಾಂತ್ ಒಬ್ಬನೇ ಇದಕ್ಕೆ ಕಿಂಗ್ ಪಿನ್ ಆಗಿದ್ದರೂ ಕೂಡ ಇದರ ಜೊತೆ ಸಾಕಷ್ಟು ಒಂದು ಚೈನ್ ಲಿಂಕ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮತ್ತಷ್ಟು ಆರೋಪಿಗಳು ಇಲ್ಲಿಗೆ ಅಂದರೆ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ನನ್ನು ಎನ್ಕ್ವೈರಿ ಮಾಡುವಂತಹ ಒಂದು ಅವಶ್ಯಕತೆ ಅನಿವಾರ್ಯತೆ ಈಗ SIT ಅಧಿಕಾರಿಗಳಿಗೆ ಇರುವಂಥದ್ದು. ಹೀಗಾಗಿ ಆತನನ್ನು ಕಸ್ಟಡಿಗೆ ಪಡೆದುಕೊಂಡು ಮುಂದಿನ ಹಂತದಲ್ಲಿ ಇದರಲ್ಲಿ ಯಾರಾದರೂ ಪ್ರಭಾವಿಗಳಿದ್ದಾರಾ ಅಥವಾ ಬೇರೆ ಏನಾದರೂ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಇಷ್ಟರ ಮಟ್ಟಿಗೆ ಬೃಹತ್ ನಕಲಿ ಮೆಡಿಕಲ್ ಜಾಲ ಏನಿದೆ ಅದು ಆತನು ಒಬ್ಬನಿಂದ ಸಾಧ್ಯ ಆಗೋದಕ್ಕೆ ಅಂದರೆ ಇದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈತನ ಜೊತೆ ಕೈ ಜೋಡಿಸಿದಂತಹ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಒಂದು ಗೋಡನನ್ನು ಮಾಡಿಕೊಂಡು ಅಲ್ಲಿ ನಕಲಿ ಮೆಡಿಸಿನ್ಗಳನ್ನು ಹಾಕ್ತಾನೆ ಅಂತ ಹೇಳಿದ್ರೆ ಪೊಲೀಸರ ಗಮನಕ್ಕೂ ಕೂಡ ಇಲ್ಲಿ ಅವರಿಗೆ ಬಂದಿಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಕೊನೆಯದಾಗಿ ಅಲ್ಲಿ ದಾಳಿ ಮಾಡಿದ ಬಳಿಕವಷ್ಟೇ ಅಂದರೆ ಪೊಲೀಸರು ದಾಳಿ ಮಾಡಿದ ಬಳಿಕವಷ್ಟೇ ಇಷ್ಟು ದೊಡ್ಡದ ಬೃಹತ್ ಮಟ್ಟದ ಔಷಧಿ ಪತ್ತೆಯಾಗಿದೆ. ಹೀಗಾಗಿ ಇದಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ SIT ಅಧಿಕಾರಿಗಳು ಯಾರ್ಯಾರನ್ನು ಕರೆದು ವಿಚಾರಣೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಮತ್ತು ಆ ಗೋಡನ್ನಲ್ಲಿ ಎಷ್ಟು ದಿನಗಳಿಂದ ಅಂದರೆ ಎಷ್ಟು ವರ್ಷಗಳಿಂದ ಆ ಸ್ಟಾಕ್ಗಳನ್ನು ಇಡ್ತಾ ಇದ್ದ ಮತ್ತು ಆತ ಎಲ್ಲಿಂದ ಮೆಡಿಸನ್ಗಳನ್ನು ತರ್ತಾ ಇದ್ದ ಅದು ಕೂಡ ಇಲ್ಲಿ ಬಹುಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ವಿದೇಶದಿಂದ ಅಜರ್ಬೈಜಾನ್ದಿಂದಲೇ ಮೆಡಿಸನ್ನ ತರ್ತಾ ಇದ್ದ ಅನ್ನುವಂತಹ ಕಾರಣದಿಂದಾಗಿ ಮತ್ತು ವಿತ್ ಮೆಡಿಸನನ್ನು ಸೀಸ್ ಮಾಡಿರುವಂತಹ ಕಾರಣದಿಂದಾಗಿ ಆತ ಅಲ್ಲಿಂದಲೂ ಕೂಡ
ಭಾರತಕ್ಕೆ ತಂದು ಇಲ್ಲಿಂದ ನಕಲಿ ಲೇಬಲ್ಗಳನ್ನು ಅಂಟಿಸುವಂತಹ ಮುಖಾಂತರ ಮಾರಾಟ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಏನು ಕಾಪಿರೈಟ್ ಆ್ಯಕ್ಟ್ ಕೂಡ ಇಲ್ಲಿ ದಾಖಲಾಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಲ್ಲ ಸ್ಯಾಂಪಲ್ಸ್ಗಳನ್ನು ಈಗಾಗಲೇ FSLಗೆ ಮತ್ತು ಇನ್ನಿತರ ಮೆಡಿಕಲ್ ಏನಿದೆ ಅಲ್ಲಿಗೆ ರವಾನೆ ಮಾಡಲಾಗಿರುವಂಥದ್ದು. ಇದು ಎಷ್ಟು ಗಂಭೀರತೆಯನ್ನು ಅಂದರೆ ಮನುಷ್ಯರ ಮೇಲೆ ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಮೂಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಲ್ಯಾಬ್ಗೆ ಈಗಾಗಲೇ ಕಳಿಸ್ಕೊಡಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸೆಕ್ಷನ್ಗಳನ್ನು ಆ್ಯಡ್ ಮಾಡುವಂತಹ ಸಾಧ್ಯತೆಗಳು ಕೂಡ SIT ಅಧಿಕಾರಿಗಳು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯ ಪ್ರಶಾಂತನನ್ನು ಇಲ್ಲಿಗೆ ಕರೆತರುವುದು ಬಹುಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ಬಂದ ಬಳಿಕ ಯಾರ್ಯಾರ ಹೆಸರನ್ನು ಬಾಯಿ ಬಿಡ್ತಾನೆ ಮತ್ತು ಯಾವ ಯಾವ ಅಧಿಕಾರಿಗಳು ಯಾರ್ಯಾರು ಪ್ರಭಾವಿಗಳು ಇದರ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಇಲ್ಲಿಯವರೆಗೆ ಎಷ್ಟು ಮೆಡಿಸಿನ್ಗಳನ್ನು ಈತ ರವಾನೆ ಮಾಡಿದ್ದಾನೆ ಅದೆಲ್ಲದರ ಮಾಹಿತಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳಿಂದ ಹೊರಬೀಳಲಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.